ಗುತ್ತಿಗೆ ಕೊಟ್ಟಿಲ್ಲ ನಿಮಗೆ ಅಂತ ಹೇಳ್ತಾರೆ ಏನು ನಿಖಿಲ್ ಅವ್ರು ಹೇಳಿದ್ದಾರೆ. ನಿಖಿಲ್ ಅವ್ರಿಗೆ ಮಂಡ್ಯ ನಿಖಿಲ್ ಅವ್ರು ಏನಾದರೂ ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡೋದು? ಅದಕ್ಕೆಲ್ಲ ನಾನು ಉತ್ತರ ಕೊಡ್ಬೇಕಾ? ಉತ್ತರ ಜನ ಕೊಡ್ತಾರೆ, ಅವ್ರಿಗೆ ನಾನು ಉತ್ತರ ಕೊಡಲ್ಲ. ಜನಗಳಿಗೆ ಬಿಟ್ಟಿದ್ದು ಏನು ಹೇಳಿ ಗಮನಿಸ್ತಾ ಇದ್ದೇನೆ. ಹಾಸನದಲ್ಲಿ ಈಗಾಗಲೇ 32ಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾವುಗಳು, ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹಾಸನ ಒಂದೇ ಅಲ್ಲ, ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾ ಇರತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಹೃದಯಾಘಾತಕ್ಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯಕ್ರಮ ರೂಪಿಸಬೇಕಾ ಅನ್ನೋದಕ್ಕೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತಾಯಿದ್ದೀವಿ. ಅದು ಹೊಸದಾಗಿ ಪ್ರಾರಂಭ ಮಾಡಬೇಕು. ಈಗ ಸರ್ಕಾರ ಮಾಡಬೇಕದು, ನಾನು ಮಾಡಲಿಕ್ಕಾಗೋದಿಲ್ಲ. ಸರ್ಕಾರದಿಂದ ತೀರ್ಮಾನ ಆಗಬೇಕು. ಜಿಲ್ಲಾ ಮಂತ್ರಿಗಳು ಅದರ ಬಗ್ಗೆ ಗಮನ ಕೊಡಬೇಕು. ಸರ್ ನೀವು ಸಭೆ ಮಾಡ್ತಾ ಇದ್ದೀರಿ ದಿಶಾ ಸಭೆಗೆ, ಆದರೆ ಶಾಸಕರು ಕಾಂಗ್ರೆಸ್ ಶಾಸಕರು ಬರಲ್ಲ, ನೀವು ಬರಲ್ಲ, ಜೆಡಿಎಸ್ ಶಾಸಕರು. ನನಗೆ ಕಾಂಗ್ರೆಸ್ ಶಾಸಕರು ಬರ್ತಾರೋ ಬಿಡ್ತಾರೋ, ನನ್ನ ಡ್ಯೂಟಿ ಏನು ಮಾಡಬೇಕು ಡ್ಯೂಟಿ ಮಾಡ್ತಾರೆ. ನನಗೇನು ಪ್ರತಿಷ್ಠೆ ಇಲ್ಲ. ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಡ್ಯೂಟಿ ಮಾಡ್ತೀನಿ ಅಷ್ಟೇ. ಅಭಿವೃದ್ಧಿ ವಿಚಾರದಲ್ಲಿ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೂ ಬರಲಿ ಅಂತ ಹೇಳ್ತಿದ್ದಾರೆ ಸರ್. ಯಾರು? ಕಾಂಗ್ರೆಸ್ನವರು. ನನಗೆ ಅವರ ಆಹ್ವಾನ ಬೇಕಿಲ್ಲ. ನನಗೆ ಜಿಲ್ಲೆಯ ಜನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ, ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ. ಇವರಿಂದ ನಾನು ಪರ್ಮಿಷನ್ ತಗೊಂಡು ಬರಬೇಕಾಗಿಲ್ಲ. ಜನತೆ ಈಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನನಗೆ ಸಮಯ ಸಿಕ್ಕಿದಾಗ ಬಂದು ನನ್ನ ಕೈಲಿ ಏನು ಕೆಲಸ ಮಾಡಬೇಕು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮಾಡ್ತೀನಿ. ಸರ್ 25 ಕೋಟಿ ಕೊಡ್ತೀನಿ ಅಂತ ಸರ್, ಮೈಶುಗರ್ ಶಾಲೆಗೆ 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ಟರೆ ನಾವು ಈಸ್ಕೊತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಗಣಿಗರವೇ ಹೇಳ್ತಾರೆ ಸರ್. ಯಾರಿಗೆ ಸರ್? ಇದು ಯಾರಿಗೆ ಕೂಡ ಕೊಟ್ಟವ್ರೀಗ? ಆ ಸ್ಕೂಲ್ನ ಯಾರಿಗೆ ಕೂಡ ಕೊಟ್ಟವ್ರೆ? ಹಾಂ, ಲೀಸ್ ಕೊಡೋದಕ್ಕೆ ಕೊಟ್ಟವ್ರು. ಯಾರಪ್ಪಂದು ಅಂತ ಕೊಡ್ತಾರೆ? ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನೂ ಹುಟ್ಟೇ ಇರಲಿಲ್ಲ. ಅವ್ರು ಯಾರು ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಕಟ್ಟಿರೋದನ್ನು ಇವತ್ತು ಯಾರಿಗೂ ಗುತ್ತಿಗೆ ಕೂಡ ಕೊಟ್ಟವ್ರಲ್ಲ. ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ? ಯಾರಪ್ಪಂದು ಅಂತ ಕೊಡ್ತಾವ್ರು ಅವರು. ಇವತ್ತು ಅದಕ್ಕೆ ಏನು ರೂಪರೇಷೆ ಸಿದ್ಧ ಮಾಡಬೇಕು, ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ಹೌದು, ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಸಂಬಳ ಕೊಡಲಿಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟು ಇಡಬೇಕು ಇಡಿಸ್ತೀನಿ. ಇದನ್ನೇ ಡಿ ಸಿ ಅವ್ರಿಗೆ ಈಗ ಮಾತಾಡ್ತಾ ಇದ್ದೇನೆ. ಹಾಂ, ಅದನ್ನೇ ಹೇಳ್ತೀನಿ. ಯಾರಿಗೆ ನಾನು ಒಬ್ಬ ಮೆಂಬರ್ ಇದ್ದೀನಿ, ನನ್ನ ಹತ್ರ ಯಾವನ ಬಂದು ಚರ್ಚೆ ಮಾಡಿದ್ದೇನೆ. ನಾನು ಅದಕ್ಕೆ ಟ್ರಸ್ಟ್ ಇದ್ದೀನಿ, ಚರ್ಚೆ ಮಾಡೋಣ. ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಹಿಂದಿಂದಲೂ ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ. ಯಾವ ಕಾನೂನು ಆಧಾರದ ಮೇಲೆ ಅದನ್ನು ಕೂಡ ಕೊಟ್ಟವ್ರೆ. ಇವತ್ತು ಎಷ್ಟು ಕೋಟಿ ಬೆಲೆ ಬಾಳ್ತದೆ, ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ? ನೋಡೋಣ, ಅದು ಏನು ಮಾಡ್ಬೇಕು ಜನಗಳ ಜೊತೆ ಚರ್ಚೆ ಮಾಡ್ತೀನಿ. ನೋಡಿ, ನನಗೂ ಇಡೀ ದೇಶದಲ್ಲಿ ಓಡಾಟ ಮಾಡ್ತಾ ಇರ್ತೀನಿ. ಇವರು ಸಭೆ ಕರೆದಾಗ ನಾನು ಎಲ್ಲೋ ಬೇರೆ ಕಡೆ ಒಂದು ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ನನಗೆ ಹಲವಾರು ಬಾರಿ ಅವರ ಸಭೆಯ ದಿನಾಂಕ ನಿಗದಿ ಮಾಡಿದರೆ ನನಗೆ ಬೇರೆ ಕಡೆ ಕಾರ್ಯಕ್ರಮಗಳು ಒಪ್ಪಿಗೆ ಕೊಟ್ಟಿರ್ತೀನಿ. ಆ ಹಿನ್ನೆಲೆಯಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್. ಹೇಳಿ, ನನಗೆ ನೋಡಿ, ನಾನು ದಿಶಾ ಮೀಟಿಂಗ್ ಮಾಡೋದು ನನ್ನ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾಯಿದ್ದೀನಿ ಅಂತ ಈಗಾಗಲೇ ಅದನ್ನೇ ಹೇಳಿದ್ದೇನೆ. ಅವ್ರು ಬಿಡ್ತಾರೋ ನನಗೇನು ಸಂಬಂಧ ಇಲ್ಲ. ಸರ್, ಸಿಎಂ ಮತ್ತೊಂದು ಮಾತು ಹೇಳಿದ್ರು ಸರ್, 5 ನಿಮಿಷದ ಪರ್ಮಿಷನ್ ಕೊಡಿಸ್ತೀನಿ ಮೇಕೆದಾಟಿಗೆ ಅಂತ ಹೇಳಿದ್ರು ಕುಮಾರಸ್ವಾಮಿ. ಮೊದಲು ತಮಿಳ್ನಾಡನ್ನು ಒಪ್ಪಿಸ್ಕೊಂಬರಕ್ಕೆ ಹೇಳಿ. ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳ್ನಾಡವರು, ಅವ್ರು ಎರಡೂ ಪಕ್ಷದ ಮೈತ್ರಿ ಇದೆ ಅಲ್ವಾ, ಅವ್ರು ಪರ್ಮಿಷನ್ ತಗೊಂಬಂದು ಅವ್ರು ಮಾಡಿಸೋಣಂತೆ. ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು. ಇವ್ರು ಯಾರ ಕೈಲೂ ಆಗಲ್ಲ. ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.